ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಮತಗಳವು ಮಾಡೋದ್ರಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇರುವುದು ತನಿಖೆಯಲ್ಲಿ ದೃಢವಾಗಿದೆ ಎನ್ನಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದ ಮತಗಳವು ನಡೆದ ಪ್ರಕರಣ ಇದು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 5,994 ಮತದಾರರ ಹೆಸರು ನಾಪತ್ತೆಯಾಗಿತ್ತು. ಈ ಸಂಬಂಧ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಪುತ್ರ ಹರ್ಷಾನಂದ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಈ ಮತಗಳ್ಳತನದ ಬಗ್ಗೆ ಆರೋಪಿಸಿದ್ರು. ಮತಪಟ್ಟಿಯಲ್ಲಿ ಹೆಸರು ಅಳಿಸಲು ಸೈಬರ್ ಸೆಂಟರ್ ಅನ್ನ ಬಳಸಿದ್ರು ಎನ್ನಲಾಗಿದೆ. ಆಳಂದ ಕ್ಷೇತ್ರದಲ್ಲಿ ದಶಕಗಳಿಂದ ಸುಭಾಷ್ ಗುತ್ತೇದಾರ್ ಹಾಗೂ ಬಿಆರ್ ಪಾಟೀಲ್ ಎದುರಾಳಿಗಳಾಗಿದ್ದಾರೆ. 2018ರ ಚುನಾವಣೆಯಲ್ಲಿ ಅಲ್ಪ ಮತದಿಂದ ಪಾಟೀಲ್ ಸೋಲನ್ನ ಅನುಭವಿಸಿದ್ರು. ಆದ್ರೆ 2023ರಲ್ಲಿ ಬಿಆರ್ ಪಾಟೀಲ್ ಗೆಲುವನ್ನು ಸಾಧಿಸಿದ್ರು. ಹೀಗೆ ತನ್ನನ್ನ ಸೋಲಿಸಲು ಮತಗಳವು ಮಾಡಿದ್ದಾರೆ ಅಂತ ಬಿಆರ್ ಪಾಟೀಲ್ ಆರೋಪಿಸಿದ್ದು ಚುನಾವಣಾ ಆಯೋಗಕ್ಕೆ ತನಿಖೆಗೆ ಕೋರಿದ್ರು. ಆದ್ರೆ ಆಯೋಗ ಅಸಹಕಾರ ತೋರಿದೆ ಅಂತ ಆರೋಪಿಸಿದ್ದ ಕಾಂಗ್ರೆಸ್ ತಾಂತ್ರಿಕ ಮಾಹಿತಿಯನ್ನ ಆಧರಿಸಿ ಎಸ್ಐಟಿ ಮೂಲಕ ತನಿಖೆಯನ್ನ ನಡೆಸಿತ್ತು. ಇದೀಗ ಮತದಾರರ ಹೆಸರುಗಳನ್ನ ಅಳಿಸಿ ಹಾಕಲು ಸಲ್ಲಿಸಿದ್ದ ಅರ್ಜಿಗಳು, ಇದಕ್ಕೆ ಬಳಸಿದ ಕಾಲ್ ಸೆಂಟರ್, ಮತದಾರರ ವಿವರವನ್ನ ನೀಡ್ತಾ ಇದ್ದ ಗುತ್ತೇದಾರ್ ಪುತ್ರ ಹರ್ಷಾನಂದ ಪಾತ್ರದ ಬಗ್ಗೆ ದಾಖಲೆಗಳು ಸಿಕ್ಕಿವೆ ಎನ್ನಲಾಗಿದೆ. ಪ್ರತಿ ಒಂದು ಮತ ಡಿಲೀಟ್ ಮಾಡಿಸಲು ಅರ್ಜಿಗೆ 80 ರೂಪಾಯಿ ಪಾವತಿಸಿ ಅಕ್ರಮ ಎಸಗಲಾಗಿದೆ ಎನ್ನಲಾಗಿದೆ. ಈ ಹಣ ಸಂದಾಯವಾದ ಬಳಿಕವೇ ಚುನಾವಣಾ ಆಯೋಗಕ್ಕೆ 2022 ಡಿಸೆಂಬರ್ ಮತ್ತು 2023 ಫೆಬ್ರವರಿ ತಿಂಗಳಲ್ಲಿ 6,018 ಮತಗಳ ರದ್ದತಿಗೆ ಅರ್ಜಿ ಸಲ್ಲಿಸಲಾಗಿದೆ. ಪಾಷಾ ಮತ್ತು ಆತನ ಸಹೋದರ ಈ ಅರ್ಜಿಗಳನ್ನು ಭರ್ತಿ ಮಾಡಿ ಸಲ್ಲಿಸಿದ್ರು ಎನ್ನಲಾಗಿದೆ. ಪ್ರತಿ ಓಟಿಪಿಗೆ 10 ರೂಪಾಯಿ ನೀಡಿ ಪಶ್ಚಿಮ ಬಂಗಾಳದ ಆದ್ಯ ಎಂಬಾತನ ಮೂಲಕ ಮತದಾರರ ಹೆಸರು ರದ್ದು ಮಾಡಲಾಗಿದೆ ಎನ್ನಲಾಗಿದೆ. ಬಿಜೆಪಿ ವಿರುದ್ಧ ಅನೇಕ ರಾಜ್ಯಗಳಲ್ಲಿ ಮತಗಳ್ಳತನ ಮಾಡಿದ ಸ್ಫೋಟಕ ಆರೋಪ ಮಾಡಿರುವ ಕಾಂಗ್ರೆಸ್ ಭಾನುವಾರ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಮತಗಳ್ಳತನ ವಿರುದ್ಧದ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಯುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ನೇತೃತ್ವದಲ್ಲಿ ಎಲ್ಲಾ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರು, ಸಿಎಲ್ಪಿ ನಾಯಕರ ಜೊತೆಗೆ ಸಭೆ ನಡೆಯಲಿದೆ. ಪ್ರತಿಭಟನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ವಾಪಸ್ಸಾಗಲಿದ್ದಾರೆ. ಇತ್ತ ದೆಹಲಿಯಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಹುಲ್ ಗಾಂಧಿಗೆ ಶಕ್ತಿಯನ್ನ ತುಂಬುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ರಾಮ್ಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂಥ ಆಡಳಿತ ನಡೆಸ್ತಾ ಅಂತ ಅಲ್ಲಿಂದ ಸಂದೇಶ ಕೊಡಬೇಕು, ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ ಬಿಜೆಪಿಯವರಿಗೆ ನಾವು ಹೇಳ್ತಾ ಇದ್ದೀವಿ. ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿ. ಜನವರಿ 6ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. 6ನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ. ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು. ನಾವು ಆ ಕನಸನ್ನ ನೆನ್ಸು ಮಾಡ್ಕೋಬೇಕಷ್ಟೆ. ಈ ಹೇಳಿಕೆಗೆ ಅಸಮಾಧಾನಗೊಂಡ ಡಿಕೆಶಿ ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟವಿದೆ ಅಂತ ಗುಡುಗಿದ್ರು. ಇಕ್ಬಾಲ್ ಮಾತು ಯಾರು ಗಣನೆಗೆ ತಗೋಬೇಡಿ, ಸೀರಿಯಸ್ ಆಗಿ ತಗೋಬೇಡಿ. ಅವ್ನು ಸುಮ್ಮನೆ ಚಟಕ್ಕೆ ಮಾತಾಡ್ತಾನೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಹೇಳಿದ್ರು. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಡಿಕೆ ಸಿಎಂ, ವಿಜಯೇಂದ್ರ ಡಿಸಿಎಂ ಆಗುವ ಪ್ರಯತ್ನ ನಡೆದಿತ್ತು ಎಂಬ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಯತ್ನಾಳ್ ವಿರುದ್ಧ 1 ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹೂಡಲೋ 1 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹೂಡಲೋ ಎಂದು ಚಿಂತಿಸುತ್ತಿರುವುದಾಗಿ ವ್ಯಂಗ್ಯವಾಡಿದ್ದಾರೆ. ಈಗಾಗಲೇ ಒಮ್ಮೆ ಬಿಜೆಪಿ ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ನಾ ಯತ್ನಾಳ್ ಅವ್ರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು 1 ರೂಪಾಯಿ ಹಾಕ್ಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ಉಪಮುಖ್ಯಮಂತ್ರಿಗೆ ಇಳಿಸ್ಬಿಟ್ಟಿದ್ದಾರೆ.
ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶಗಳು ಹೊರಬಿದ್ದಿದೆ. ವಿರೋಧ ಪಕ್ಷ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಯುಡಿಎಫ್ ಕಾರ್ಪೊರೇಷನ್, ಪುರಸಭೆ ಹಾಗೂ ಪಂಚಾಯತ್ಗಳಾದ್ಯಂತ ಸ್ಪಷ್ಟ ಮೇಲುಗೈಯನ್ನ ಸಾಧಿಸಿದೆ. 2026ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ಕೇರಳದಲ್ಲಿ ರಾಜಕೀಯ ದಿಕ್ಸೂಚಿ ಅಂತ ಪರಿಗಣಿಸಲಾಗ್ತಿರುವ ಈ ಫಲಿತಾಂಶದಲ್ಲಿ ವಿಪಕ್ಷ ಯುಡಿಎಫ್ ಗೆಲುವನ್ನು ಸಾಧಿಸಿದ್ರೆ, ಆಡಳಿತಾರೂಢ ಎಲ್ಡಿಎಫ್ ಹಲವೆಡೆ ಹಿನ್ನಡೆಯನ್ನ ಅನುಭವಿಸಿದೆ. ಇನ್ನು ಬಿಜೆಪಿ ನೇತೃತ್ವದ ಎನ್ಡಿಎ ಗಮನಾರ್ಹ ಗೆಲುವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಕೇರಳದ 6 ಕಾರ್ಪೊರೇಷನ್ಗಳ ಪೈಕಿ ಎಲ್ಡಿಎಫ್ 1ರಲ್ಲಷ್ಟೇ ಗೆದ್ರೆ ಯುಡಿಎಫ್ 4ರಲ್ಲಿ ಗೆದ್ದು ಬೀಗಿದೆ. ಇನ್ನು ಬಿಜೆಪಿ 1ರಲ್ಲಿ ಗೆದ್ದಿದೆ. ಇನ್ನು 14 ಜಿಲ್ಲಾ ಪಂಚಾಯತ್ಗಳ ಪೈಕಿ ಎಲ್ಡಿಎಫ್ ಹಾಗೂ ಯುಡಿಎಫ್ ತಲಾ 7 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಎನ್ಡಿಎ ಶೂನ್ಯ ಸಂಪಾದಿಸಿದೆ. ಇನ್ನು ಕೇರಳದ 86 ಪುರಸಭೆಗಳ ಪೈಕಿ ಎಲ್ಡಿಎಫ್ 28ರಲ್ಲಿ ಗೆದ್ರೆ ಯುಡಿಎಫ್ 54 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಬಿಜೆಪಿ 2 ಕ್ಷೇತ್ರಗಳನ್ನ ಭದ್ರಪಡಿಸಿಕೊಂಡಿದೆ. ಇನ್ನು ಕೇರಳದ 152 ಕ್ಷೇತ್ರಗಳ ಪೈಕಿ ಯುಡಿಎಫ್ 79 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಇನ್ನು ಎನ್ಡಿಎ ಶೂನ್ಯ ಸಾಧನೆಯನ್ನ ಮಾಡಿದೆ. ಇನ್ನು ಕೇರಳದ 941 ಗ್ರಾಮ ಪಂಚಾಯತ್ಗಳ ಪೈಕಿ ಆಡಳಿತಾರೂಢ ಎಲ್ಡಿಎಫ್ 341ರಲ್ಲಿ ಗೆಲುವನ್ನ ಸಾಧಿಸಿದ್ರೆ ಯುಡಿಎಫ್ 504 ಕಡೆ ಗೆದ್ದು ಬೀಗಿದೆ. ಇನ್ನು ಬಿಜೆಪಿ 26 ಗ್ರಾಮ ಪಂಚಾಯತ್ಗಳನ್ನ ವಶಕ್ಕೆ ತೆಗೆದುಕೊಂಡಿದೆ. ಗಮನ ಸೆಳೆದಿರುವ ವಿಚಾರ ಅಂದ್ರೆ ಬಿಜೆಪಿಗೆ ಹತ್ತಿರವಾಗುತ್ತಿರುವ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರ ತಿರುವನಂತಪುರಂ ಕ್ಷೇತ್ರದಲ್ಲೇ ಬಿಜೆಪಿ ಹೆಚ್ಚಿನ ಸಾಧನೆಯನ್ನ ಮಾಡಿದೆ. 45 ವರ್ಷಗಳ ಕಾಲ ಸಿಪಿಐ ಪಕ್ಷದ ಭದ್ರಕೋಟೆಯಾಗಿದ್ದ ತಿರುವನಂತಪುರಂ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. 101 ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ಡಿಎ 50 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನು ಎಲ್ಡಿಎಫ್ 29 ಹಾಗೂ ಯುಡಿಎಫ್ 19 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಭರ್ಜರಿ ಸಾಧನೆ ಮಾಡಿದೆ. ಎಲ್ಡಿಎಫ್ ಆಡಳಿತಾರೂಢ ಕೇರಳದಲ್ಲಿ ಯುಡಿಎಫ್ ಬೆಂಬಲಿತ ಅಭ್ಯರ್ಥಿಗಳು ದಾಖಲೆ ಬರೆದಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದು ನಿರ್ಣಾಯಕ ಮತ್ತು ಹೃದಯ ಸ್ಪರ್ಶಿ ಜನಾದೇಶ ಎಂದು ಬಣ್ಣಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯುಡಿಎಫ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಕೇರಳದ ಜನರಿಗೆ ಧನ್ಯವಾದ. ಇದು ನಿರ್ಣಾಯಕ ಮತ್ತು ಹೃದಯ ಸ್ಪರ್ಶಿ ಜನಾದೇಶ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸುವತ್ತ ಸಾಗುವ ಹಾದಿಯನ್ನು ತೋರಿಸುತ್ತವೆ. ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ನನ್ನ ಕೃತಜ್ಞತೆಗಳು. ಇನ್ನು ಕೇರಳ ಗೆಲುವಿನ ಕುರಿತು ಎಕ್ಸ್ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇರಳಿಗರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಜೊತೆಗೆ ಐತಿಹಾಸಿಕ ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಗೆಲುವು ಸ್ಪಷ್ಟವಾಗಿದೆ ಎಂದಿದ್ದಾರೆ. Kerala local body election, this election is the election where UDF and Congress got maximum number of seats. So it's a big boost for us. Certainly the trend is very clear. We are going to win the next assembly election. ಸೈಟ್ ತೆಗೆದುಕೊಳ್ಳಲು ಹಣ ಸಹಾಯ ಮಾಡ್ತೀನಿ ಅಂತ ಸ್ವಾಮೀಜಿ ಮಂಚಕ್ಕೆ ಕರೆದ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮೇಳೆಕೋಟೆಯ ಮಹರ್ಷಿ ವಾಲ್ಮೀಕಿ ಗುರುಕುಲ ಮಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ಹಣ ಸಹಾಯ ಮಾಡುವುದಾಗಿ ಮಂಚಕ್ಕೆ ಕರೆದಿದ್ದಾನೆಂದು ಮಹಿಳೆ ಆರೋಪಿಸಿದ್ದಾರೆ. ಈ ಸ್ವಾಮೀಜಿಯವರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಇತ್ತ ದುಡ್ಡು ಕೊಟ್ಟರೆ ರೂಮ್ಗೆ ಬರ್ತೀನಿ ಅನ್ನೋ ಆಡಿಯೋ ಕೂಡ ವೈರಲ್ ಆಗಿದೆ. నువ్వు ఇచ్చాలి దుడ్లు రూమ్కి వచ్చేయలేదు. నువ్వు ఎప్పుడు ఇస్తే నేను అప్పుడు వస్తాను. నువ్వు ఎవడు ఇస్తే ఆవిడ వస్తాను. నువ్వు దుడ్లు ఇస్తే వస్తేనే నేను దుడ్లు ఇస్తానని చెప్పి అన్నీ ఇట్లే చేస్తాను, అన్నీ ఇట్లే మాట్లాడుతూ ఉండవు. నేను అట్లే మాట్లాడేది. నాకేం ఫ్రీగా ఇచ్చా తిక్కలా నీకే? ఫ్రీగా నాకు ఫ్రీగా దుడ్లకు మాత్రం నేను కావాలా? నీకు ఎంజాయ్ చేసేకి నగ్నక్కొని అందరితో మాట్లాడక ಬೇರೆ వాళ్ళు కావాలా? నేనేం చేయాలి నీకు దుడ్లు? ಆಡಿಯೋ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬ್ರಹ್ಮಾನಂದ ಗುರೂಜಿ ಇದೊಂದು ಷಡ್ಯಂತ್ರ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ರಕ್ಷಣೆ ಮಾಡಬೇಕಾದ ಪೊಲೀಸಪ್ಪನೇ ಭೂಗಳ್ಳನಾದ ಆರೋಪವಿದು. ಈ ಫೋಟೋದಲ್ಲಿರುವ ಪೊಲೀಸಪ್ಪನ ಹೆಸರು ಗಿರಿಜೇಶ್. ಥ್ಯಾಂಪಿ ಮ್ಯಾಥ್ಯೂ ಹೆಸರಲ್ಲಿ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಮಾಚನಹಳ್ಳಿ ಗ್ರಾಮದ 8 ಎಕರೆ ಜಮೀನಿನ ಮೇಲೆ ಕಣ್ಣಾಕಿದ್ದ. ಈ ಜಮೀನನ್ನ ಕೆಐಎಡಿಬಿ ಅಕ್ವೈರ್ ಮಾಡಿಕೊಂಡಿದೆ. ಇದರ ಪರಿಹಾರ ಹಣ ಲಪಟಾಯಿಸಲು ಗಿರಿಜೇಶ್ ಪ್ಲಾನ್ ಮಾಡಿದ್ದ. ರಿಜಿಸ್ಟರ್ ಮಾಡಿಕೊಡದೇ ಇದ್ರೂ ಪಹಣಿಯಲ್ಲಿ ಹೆಸರು ಬರುವಂತೆ ಮಾಡಿಕೊಂಡಿದ್ದ. ಸದ್ಯ ಈತನ ವಿರುದ್ಧ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂವಾದವನ್ನ ನಡೆಸಿದ್ರು. ಈ ವೇಳೆ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಪದಾಧಿಕಾರಿ ಕಿರಣ್ ಹೆಬ್ಬಾರ್ ಎಂಬುವರು ಬರೆದಿದ್ದ ಪತ್ರದ ಬಗ್ಗೆ ಮಾತನಾಡಿ ಬ್ಲಾಕ್ ಮೇಲ್ ತಂತ್ರಕ್ಕೆ ಹೆದರಲ್ಲ, ಹುಷಾರ್ ಅಂದ್ರು. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ. ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ, ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು, ಇವೆಲ್ಲ ಯಾರ ಹತ್ರ ಇರಲ್ಲ. ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಇನ್ನು ಡಿಕೆ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಅವ್ರ ಪ್ರವೃತ್ತಿನ ಅವ್ರ ಮೊದಲು ಯಾರು ಶಿಷ್ಯ ಹತ್ತಾರಂತ ಎಲ್ಲರಿಗೂ ಗೊತ್ತದ. ಅವ್ರ ಪ್ರವೃತ್ತಿನ ಅವ್ರ ಮೊದಲು ಯಾರು ಶಿಷ್ಯ ಹತ್ತಾರಂತ ಎಲ್ಲರಿಗೂ ಗೊತ್ತದ. ಇತ್ತ ಡಿಸಿಎಂ ಬಳಸುವ ಭಾಷೆನಾ ಇದು? ತಮ್ಮಲ್ಲಿ ಉತ್ತರ ಇಲ್ಲದೆ ಇದ್ದಾಗ ಹೀಗೆ ಬೆದರಿಕೆ ಹಾಕ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ, ಗ್ರಾಮಿ ಪ್ರಶಸ್ತಿ ವಿಜೇತ ರಿಕಿ ಕೇಜ್ ಮನೆಗೆ ಕಳ್ಳರು ಕಾಲಿಟ್ಟಿದ್ದಾರೆ. ಮನೆಯ ನೀರಿನ ಸಂಪ್ ಮುಚ್ಚಳ ಕಳ್ಳತನವಾಗಿದೆ. ಘಟನೆ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಎಕ್ಸ್ನಲ್ಲಿ ರಿಕಿ ಕೇಜ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಶೀತ ವಾತಾವರಣ ಆವರಿಸಿದ್ದು ಮಂಜಿನ ಪರದೆ ಜನರನ್ನ ಗಡಗಡ ನಡುಗುವಂತೆ ಮಾಡಿದೆ. ಮುಂದಿನ ಕೆಲ ದಿನ ರಾಜ್ಯದಲ್ಲಿ ಚಳಿ ವಾತಾವರಣ ಮುಂದುವರಿಯಲಿದ್ದು 7 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ ವಾರ ತಾಪಮಾನ ಮತ್ತಷ್ಟು ಕುಸಿಯಲಿದ್ದು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಹವಾಮಾನ ಇಲಾಖೆ ಸಲಹೆ ನೀಡಿದೆ. ವಿಮಾನದಲ್ಲಿ ದಿಢೀರ್ ಅಸ್ವಸ್ಥಗೊಂಡ ವಿದೇಶಿ ಮಹಿಳೆಗೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಚಿಕಿತ್ಸೆ ನೀಡಿ ಕಾಪಾಡಿದ್ದಾರೆ. ಬೆಳಗಾವಿಯ ಖಾನಾಪುರದ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಗೋವಾದಿಂದ ದೆಹಲಿಗೆ ತೆರಳುತ್ತಿದ್ದ ವೇಳೆ ವಿಮಾನದಲ್ಲಿ ವಿದೇಶಿ ಮಹಿಳೆ ಮೂರ್ಛೆ ಹೋದರು. ತಕ್ಷಣ ನೆರವಿಗೆ ಧಾವಿಸಿದ ವೈದ್ಯೆ ಡಾಕ್ಟರ್ ಅಂಜಲಿ ಸಿಪಿಆರ್ ನಡೆಸಿ ಜೀವ ಉಳಿಸಿದ್ದಾರೆ. ವಿದೇಶಿ ಮಹಿಳೆಗೆ ಮರುಜೀವ ನೀಡಿದ್ದ ವೈದ್ಯೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಳಿಕ ಏರ್ಪೋರ್ಟ್ನಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿದ್ದಾರೆ. ಮಾನವೀಯತೆ ಮೆರೆದ ಅಂಜಲಿ ನಿಂಬಾಳ್ಕರ್ ಕಾರ್ಯಕ್ಕೆ ವಿಮಾನದ ಸಿಬ್ಬಂದಿ, ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.